ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ಇರಾನ್ ಯುದ್ಧದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲಕಾರಿಯಾದಂತಹ ಬೆಳವಣಿಗೆಗಳಾಗಿದ್ದಾವೆ. ಅದರಲ್ಲೂ ವಿಶೇಷವಾಗಿ ಅಮೆರಿಕ 48 ಗಂಟೆಗಳ ಸಮಯಾವಕಾಶ ಕೊಟ್ಟು ಇರಾನ್ಗೆ ಹೊರ್ಮುಜ್ ಸ್ಟ್ರೇಟ್ ಅನ್ನ ಓಪನ್ ಮಾಡಲೇಬೇಕು. ಇಲ್ಲದೆ ಹೋದರೆ ನಿಮ್ಮ ವಿದ್ಯುತ್ ಸ್ಥಾವರಗಳ ಮೇಲೆ ನಾವು ದಾಳಿ ಮಾಡ್ತೀವಿ, ಧ್ವಂಸ ಮಾಡಿ ಬಿಸಾಕ್ತೀವಿ, ನಿಮ್ಮ ಇಡೀ ದೇಶಕ್ಕೆ ಇರಾನ್ಗೆ ಕರೆಂಟ್ ಇಲ್ಲದಂಗೆ ಮಾಡ್ಬಿಡ್ತೀವಿ ಅಂತ ಬೆದರಿಕೆ ಹಾಕಿತ್ತು. ಯಾರು? ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್. ಅದಾದ ಕೆಲವು ಗಂಟೆಗಳ ಒಳಗೇನೆ ಈಗ ಉಲ್ಟಾ ಹೊಡೆದಿದ್ದಾರೆ. ಏನು ಅಂದ್ರೆ, ನಾವು ದಾಳಿಯನ್ನ ಮುಂದೂಡಿದ್ದೀವಿ, 5 ದಿನಗಳವರೆಗೆ ಮುಂದೂಡಿದ್ದೀವಿ ಅಂತ ಸ್ವತಃ ಅಮೆರಿಕದ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪೇ ಟ್ವೀಟ್ ಮಾಡ್ಕೊಂಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಇದರ ನಡುವೆ ಇರಾನ್ನ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಯಾವುದರ ನಡುವೆ? ನಾವು ದಾಳಿ ಮಾಡ್ತೀವಿ ಅಂತ ಹೇಳಿದ್ದು, ಈಗ ಮುಂದೂಡಿದೀವಿ ಅಂತ ಹೇಳ್ತಿರೋದು. ಇದರ ನಡುವೆ ಇರಾನ್ನಿಂದ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ನಿಮ್ಮ ಪ್ರತಿ ಹೆಜ್ಜೆಯನ್ನು ಗಮನಿಸ್ತಾ ಇದ್ದೀವಿ, ನೀವೆಲ್ಲರೂ ನಮ್ಮ ಸರ್ವೇಲೆನ್ಸ್ ಅಲ್ಲಿ ಇದ್ದೀರಿ, ನೀವು ಎಲ್ಲೆಲ್ಲಿ ಮೂವ್ ಆಗ್ತಿದ್ದೀರಿ, ಎಲ್ಲಿ ಏನು ಮಾಡ್ತಿದ್ದೀರಿ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟ ಮಾಹಿತಿ ಇದೆ, ಸ್ಪಷ್ಟವಾದ ಮಾಹಿತಿ ಬರ್ತಿದೆ ಅಂತ ಇರಾನ್ನ IRGC ಸ್ಪೋಕ್ಸ್ ಪರ್ಸನ್ ಹೇಳಿದ್ದೇ ತಡ ಈ ರೀತಿಯಾದಂತಹ ಸ್ಟೇಟ್ಮೆಂಟು ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಬಂತು. 5 ದಿನಗಳ ಮುಂದೂಡಿಕೆ. ಸೊ ಏನಿದು ಇಡೀ ಘಟನೆ? ಹೇಗೆ ಒಂದು ಸ್ಟೇಟ್ಮೆಂಟ್ ಇರಾನ್ ಕಡೆಯಿಂದ ಡೊನಾಲ್ಡ್ ಟ್ರಂಪ್ ಅನ್ನೇ ನಡಗಿಸ್ಬಿಡ್ತು, ಅಮೆರಿಕವನ್ನ ನಡಗಿಸ್ಬಿಡ್ತು ಮತ್ತು ಆ ದಾಳಿಯನ್ನ ಮುಂದೂಡುವ ಹಾಗೆ ಮಾಡಿಬಿಡ್ತು. ಒಂದಷ್ಟು ವಿವರಗಳನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತೇ ಇದೆ, ಫೆಬ್ರವರಿ 28ನೇ ತಾರೀಕಿಂದ ಇಲ್ಲಿಯವರೆಗೆ 24 ದಿನಗಳಾಯ್ತು. ಅಮೆರಿಕ 2-3 ದಿನಗಳಲ್ಲಿ ಮುಗಿಸಿಬಿಡ್ತೀವಿ ಅಂತ ಯುದ್ಧಕ್ಕೆ ಹೋಗಿದ್ದು ಯಾರು? ಇಸ್ರೇಲ್ ಮಾತು ನಂಬ್ಕೊಂಡು ಅಮೆರಿಕ ಹೋಗಿದ್ದು, ಡೊನಾಲ್ಡ್ ಟ್ರಂಪ್ ಹೋಗಿದ್ದು. ಹೋದ ಮೊದಲನೇ ದಿನಾನೇ, ಮೊದಲ ದಾಳಿಯಲ್ಲೇನೆ ಮೋಸದಿಂದ ನಡೆದಂತಹ ದಾಳಿ ಅದು. ಯಾಕೆಂದ್ರೆ ಮಾತುಕತೆಗಳ ನಡುವೆ ದಾಳಿ ನಡೆಸಿದ್ದವರು, ಮಾತುಕತೆಗಳ ನಡುವೆ ದಾಳಿ ನಡೆಸಿದ್ದು ಮೊದಲ ದಿನ, ಮೊದಲ ದಾಳಿಯಲ್ಲೇನೆ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನ ಹತ್ಯೆ ಮಾಡಿದ್ರು. ಸೊ ಅವರ ಪ್ಲಾನ್ ಏನಿತ್ತು? 3-4 ದಿನಗಳಲ್ಲಿ ಇರಾನ್ ಅನ್ನ ಹೊಡೆದು ಬೀಳಿಸ್ಬಿಡ್ತೀವಿ, ಧ್ವಂಸ ಮಾಡ್ಬಿಡ್ತೀವಿ, ಮಂಡಿ ಊರ್ತಾರೆ, ಕುಸಿದು ಬೀಳುತ್ತೆ, ಸರ್ವೋಚ್ಚ ನಾಯಕನ್ನು ಸಾಯಿಸ್ಬಿಟ್ರು, ಇನ್ನೇನಿದೆ ಅವ್ರ ಹತ್ರ ಅನ್ಕೊಂಡಿದ್ರಲ್ಲ, ಅದಕ್ಕೆ ಚಿಗುರು ಬಂದ್ಬಿಡ್ತು. ಆದ್ರೆ 24ನೇ ದಿನ ಈಗ ಎಂಥ ಪರಿಸ್ಥಿತಿ ಇದೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ನಿರಂತರವಾಗಿ ನಿಮ್ಗೆ ಅಪ್ಡೇಟ್ಗಳು ಕೊಡ್ತಾನೆ ಇದ್ದೀನಿ. ಅಮೆರಿಕ ಬೇಡ್ಕೊಳ್ತಾ ಇದೆ, ಪ್ಲೀಸ್ ಪ್ಲೀಸ್ ಯುದ್ಧ ವಿರಾಮ ಮಾಡ್ಕೊಳ್ಳೋಣ ಅಂತ. ಇರಾನ್ ಹೇಳ್ತಾ ಇದೆ, ನೋ, ಯುದ್ಧ ವಿರಾಮಕ್ಕೆ ನಾವು ಸಿದ್ಧ ಇಲ್ಲ, ನಮ್ಮ ಷರತ್ತುಗಳಿದಾವೆ, ಆ ಷರತ್ತುಗಳನ್ನು ಒಪ್ಕೊಂಡ್ರೆ ಮಾತ್ರನೇ ಯುದ್ಧ ವಿರಾಮ ಅಂತ. ಅವರ ಷರತ್ತುಗಳನ್ನ ಒಪ್ಕೊಳ್ಳೋದು ಒಂದೇನೆ, ಅಮೆರಿಕ ನಾನು ಯುದ್ಧ ಸೋತಿದ್ದೀನಿ ಅಂತ ಹೇಳ್ಕೊಳ್ಳೋದು ಒಂದೇನೆ. ಆ ರೀತಿ ಷರತ್ತುಗಳನ್ನ ಇರಾನ್ ಹಾಕಿಟ್ಟಿದೆ. ಅದರಲ್ಲೂ ಮುಖ್ಯವಾಗಿ ಅರಬ್ ದೇಶಗಳಿಂದ ಅಮೆರಿಕ ಸೇನೆ ಕಂಪ್ಲೀಟ್ ಆಗಿ ಪ್ಯಾಕಪ್ ಮಾಡಿಕೊಂಡು ಹೋಗ್ಬಿಡ್ಬೇಕು ಅನ್ನುವ ಷರತ್ತಿದೆಯಲ್ಲ, ಅದು ಅಮೆರಿಕವನ್ನ ಒಂದು ರೀತಿ ಮಂಡಿ ಉರಿಸಿದ ಹಾಗೆ ಆಗ್ಬಿಡುತ್ತೆ ಅಮೆರಿಕ ಒಪ್ಕೊಂಡ್ರೆ. ಸೊ ಶಾಂತಿ ಮಾತುಕತೆ ಅಥವಾ ಯುದ್ಧ ವಿರಾಮ ಸದ್ಯಕ್ಕಂತೂ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಿದೆ. ಅದು ಆ ಕಡೆ ಇದ್ರೆ, ಇನ್ನೊಂದು ಕಡೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಆವೇಶದಲ್ಲಿ ಮೊದಲಿಗೆ ಹೊರ್ಮುಜ್ ಸ್ಟ್ರೇಟ್ ವಿಚಾರವಾಗಿ ಯುರೋಪಿಯನ್ ಯೂನಿಯನ್ ಅನ್ನ, ಇತರೆ ಮಿತ್ರ ರಾಷ್ಟ್ರಗಳನ್ನ, ನೇಟೋ ರಾಷ್ಟ್ರಗಳನ್ನ ಬಾಯಿಗೆ ಬಂದಂಗೆ ಬೈದ್ರು. ಯಾರು? ಟ್ರಂಪ್. ಏನಂತ? ನೀವು ಹೇಡಿಗಳು, ನೀವು ಏನೂ ಮಾಡ್ತಿಲ್ಲ, ನನ್ನ ಸಹಾಯಕ್ಕೆ ಬರ್ತಿಲ್ಲ, ಆಮೇಲೆ ನಿಮ್ಮ ನ್ಯಾಟೋ ಬದುಕಿರೋದೇ ನನ್ನ ಕಾಸಿಂದ, ಅಮೆರಿಕದ ಕಾಸಿಂದ, ನಾವಿಲ್ಲ ಅಂದ್ರೆ ನೇಟೋ ಇಲ್ವೇ ಇಲ್ಲ ಅಂತೆಲ್ಲ ಕೆಟ್ಟ ಕೊಳಕ ರೀತಿಯಲ್ಲಿ ಅವ್ರ ಮೇಲೆ ಟಾರ್ಗೆಟ್ ಮಾಡಿದ್ರು. ಆದ್ರೆ ಏನು ಅವರೇನು ಅದಕ್ಕೆ ಒಂದು ಪ್ರಚೋದನೆಗೊಳಗಾಗಿ ಬಂದೇ ಬಿಟ್ವಿ ತಗೊಳಪ್ಪ ಯುದ್ಧಕ್ಕೆ ಅಂತಲೋ ಏನೋ ಹೇಳಲಿಲ್ಲ. ನೋಡೋಣ ಅನ್ನೋ ರೀತಿಯಲ್ಲಿ ಸುಮ್ಮನಿದ್ರು. ಕೆಲವರಂತೂ ಸುಮ್ಮನೆ ಇದ್ರು, ಕೆಲವರು ನೋಡೋಣ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ರು. UK, ಫ್ರಾನ್ಸು, ಇವರು ಇಟಲಿ. ಮಿಕ್ಕವರು ನಮಗೆ ನೀನು ಏನು ಹೇಳಿದ್ರು ಸರಿ, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ, ಆ ಯುದ್ಧಕ್ಕೂ ನಮಗೂ ಸಂಬಂಧನೇ ಇಲ್ಲ, ಆ ಯುದ್ಧಕ್ಕೆ ನೀವ್ ಯಾಕೆ ಹೋಗಿ ಸಾಯ್ತಿದ್ದೀರೋ ಗೊತ್ತಿಲ್ಲ, ಅದು ಆಕ್ಚುಲಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ, ನೀವು ಯಾಕೆ ಬಂದಿದ್ದೀರಿ ನಮಗ್ ಗೊತ್ತಿಲ್ಲ, ಅದ್ರಲ್ಲಿ ನಮ್ಮನ್ ಬೇರೆ ಕರೀತೀರ, ನಾವು ಬರಲ್ಲ ಅಂದ್ಬಿಟ್ರು. ವಿಧಿ ಇಲ್ಲದೆ ಇಂಟರ್ನ್ಯಾಷನಲ್ ಪ್ರೆಷರ್ ಜಾಸ್ತಿ ಆಗ್ತಿತ್ತಲ್ಲ, ಈ ಆಯಿಲ್ ಪ್ರೈಸಸ್ ಆಕಾಶಕ್ಕೆ ಹೋಗ್ತಿದಾವಲ್ಲ, ಶೇರ್ ಮಾರ್ಕೆಟ್ಗಳು ಕುಸಿತಾ ಇದಾವಲ್ಲ, ಇದರೆಲ್ಲದರಿಂದ ವಿಚಲಿತ ಆದಂತಹ ಡೊನಾಲ್ಡ್ ಟ್ರಂಪ್ ನಿನ್ನೆ ಒಂದು ಅಲ್ಟಿಮೇಟಮ್ ಕೊಟ್ಬಿಟ್ರು, ಒಂದು ಟೈಮ್ ಫಿಕ್ಸ್ ಮಾಡಿಬಿಟ್ರು. 48 ಗಂಟೆಗಳು ಟೈಮ್ ಕೊಡ್ತಾ ಇದ್ದೀನಿ, ಅಷ್ಟರೊಳಗಡೆ ಹೊರ್ಮುಜ್ ಸ್ಟ್ರೇಟ್ ಅನ್ನ ಮುಕ್ತ ಮಾಡದೆ ಹೋದ್ರೆ ಇರಾನ್ ಅಲ್ಲಿರುವಂತಹ ಪ್ರತಿಯೊಂದು ವಿದ್ಯುತ್
ಸ್ಥಾವರದ ಮೇಲೂ ಸಹ ನಾವು ಸ್ಟ್ರೈಕ್ ಮಾಡ್ತೀವಿ, ಮಿಸೈಲ್ ಹಾಕ್ತೀವಿ, ಧ್ವಂಸ ಮಾಡಿ ಬಿಸಾಕ್ತೀವಿ ಅಂತ. 48 ಅವರ್ಸ್ ಅಷ್ಟೇ ಟೈಮ್, ಹೆಚ್ಚಿಗೆ ಟೈಮ್ ಇಲ್ಲ ಅಂದ್ಬಿಟ್ರು. ಅದಾದ ನಂತರ ಇರಾನ್ನ IRGC ಅವ್ರದ್ದು ಡೈಲಿ ಬ್ರೀಫಿಂಗ್ ನಡೀತಾ ಇರುತ್ತೆ ಮೀಡಿಯಾಗೆ, ಇಡೀ ಜಗತ್ತಿಗೆ ಅವರು ತಮ್ಮ ವಿಚಾರಗಳನ್ನ ತಿಳಿಸ್ತಾ ಇರ್ತಾರೆ. ಆ ವಿಚಾರಗಳನ್ನ ತಿಳಿಸೋದಕ್ಕೆ ಒಂದು ಫೇಸ್ ಇದ್ದಾರೆ, ಆ ವ್ಯಕ್ತಿ ಹೆಸರು ಇಬ್ರಾಹಿಂ ಜೊಲ್ಫಾ ಘರಿ ಅನ್ನುವಂಥದ್ದು. ಆ ವ್ಯಕ್ತಿ ಬಂದು ಯಥಾ ಪ್ರಕಾರ ಇವತ್ತು ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿದ್ರು. ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ರು, ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ನಾವು ಗಮನಿಸ್ತಾ ಇದ್ದೀವಿ, ನಮ್ಮ ಸರ್ವೇಲೆನ್ಸ್ ನಿಮ್ಮ ಮೇಲಿದೆ, ನೀವು ಎಲ್ಲಿ ಹೋಗ್ತಿದ್ರಿ, ಎಲ್ಲಿ ಬರ್ತಿದ್ರಿ, ಏನ್ ಮಾಡ್ತಿದ್ರಿ, ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಮ್ಮ ಹತ್ರ ಇದೆ ಅಂತ. ಅದರ ಅರ್ಥ ಬೇರೆ ಏನು ಅಲ್ಲ, ಅವ್ರು ಓಪನ್ ಆಗಿ ಹೇಳಲಿಲ್ಲ, ನಾನು ಹೇಳ್ಬಿಡ್ತೀನಿ. ಅದೇನು ಅಂದ್ರೆ, ರಷ್ಯಾ ಮತ್ತು ಚೈನಾ ತಮ್ಮ ಸ್ಯಾಟಲೈಟ್ಗಳನ್ನ ಬಳಸ್ಕೊಂಡು, ತಮ್ಮ ಗುಪ್ತಚರ ಇಲಾಖೆಗಳು ಕೊಡ್ತಾ ಇರುವಂತಹ ವರದಿಗಳನ್ನ ಬಳಸ್ಕೊಂಡು ಆ ಎಲ್ಲ ಮಾಹಿತಿಯನ್ನ ಇರಾನ್ಗೆ ಕೊಡ್ತಾ ಇದೆ ಅನ್ನೋದು ಸ್ಪಷ್ಟ. ಹಾಗಾಗಿ ಅವರು ಒಳ್ಳೆ ಒಳ್ಳೆ ಸ್ಪಾಟ್ಗಳನ್ನ ಪಿಕ್ ಮಾಡಿಕೊಂಡು ಇರಾನು ದಾಳಿ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ. ಅದರಲ್ಲೂ ಇಸ್ರೇಲ್ನಲ್ಲಿ ಅಣುಸ್ಥಾವರದ ಸಂಶೋಧನಾ ಕೇಂದ್ರ ಇದೆಯಲ್ಲ, ಅಣು ವಿಜ್ಞಾನದ್ದು, ಅದರ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯ ಆಯ್ತು ಇರಾನ್ಗೆ. ಮತ್ತು ಅದರ ಆಂಟಿ ಮಿಸೈಲ್ ಸಿಸ್ಟಮ್ ಏನು ಮಾಡೋಕ್ಕಾಗ್ಲಿಲ್ಲ. ಇಸ್ರೇಲು ಬಾಯಿ ಬಡ್ಕೊಳ್ತಿದ್ದಾನೆ ಅವನು ನೆತನ್ಯಾಹು. ಇಡೀ ಜಗತ್ತು ಬಂದು ಬಿಡ್ಬೇಕು ಇರಾನ್ ವಿರುದ್ಧ ಅಂತ ಬಾಯಿ ಬಡ್ಕೊಳ್ತಿದ್ದಾನೆ. ನಮ್ಮನ್ನ ಮುಗಿಸ್ಬಿಡ್ತಾರೆ, ಮಕ್ಕಳನ್ನ ಕೊಲ್ತಾ ಇದ್ದಾರೆ ಅಂತಾನೆ ನೆತನ್ಯಾಹು. ಮಕ್ಕಳನ್ನ ಕೊಲ್ಲೋದ್ರಲ್ಲಿ ಎಕ್ಸ್ಪರ್ಟ್ ಅವನು, ಅತಿ ದೊಡ್ಡ ಕ್ರಿಮಿನಲ್ ಅವನು ಮಕ್ಕಳನ್ನ ಕೊಲ್ಲೋ ವಿಚಾರದಲ್ಲಿ. 2 ವರ್ಷಗಳಿಂದಾನೇ, ಬರೀ ಕಳೆದ 2 ವರ್ಷಗಳಲ್ಲೇ ಸುಮಾರು 30-35 ಸಾವಿರ ಮಕ್ಕಳನ್ನ ಕೊಂದಿರೋ ಪಾಪಿ ಅವನು. ಹೇಳ್ತಿದ್ದಾನೆ ಇಸ್ರೇಲ್ನ ಮಕ್ಕಳನ್ನು ನೋಡದೆ ಇರಾನ್ ಟಾರ್ಗೆಟ್ ಮಾಡ್ತಿದೆ ಅಂತೆ. ಯಾವ ನೈತಿಕತೆ ಇಟ್ಕೊಂಡಿದ್ದೆಲ್ಲ ಮಾತಾಡ್ತಾನೋ ಗೊತ್ತಿಲ್ಲ ನೆತನ್ಯಾಹು. ಸೊ ಆ ಮಟ್ಟಕ್ಕೆ ದಾಳಿ ನಡೆಸೋದಕ್ಕೆ ಸಾಧ್ಯ ಆಗ್ತಿರೋದು ಇರಾನ್ಗೆ ಒಂದು ಸ್ಯಾಟಲೈಟು ಇಲ್ಲದೆ, ಅದು ಗ್ಯಾರಂಟಿ ರಷ್ಯಾ ಮತ್ತು ಚೈನಾದ ಸಪೋರ್ಟ್ ಇಂದಾನೆ. ಸ್ಯಾಟಲೈಟ್ ಇಮೇಜರಿ ಇಂದ ಹಿಡಿದು ಮಾಹಿತಿ ಅವರಿಗೆ ಅದು ಪಕ್ಕ ಕೊಡ್ತಿರುತ್ತೆ. ಹಾಗಾಗಿ ಅದನ್ನ ಇಟ್ಕೊಂಡೇ ಈ ಸ್ಪೋಕ್ಸ್ ಪರ್ಸನ್ ಇಬ್ರಾಹಿಂ ಹೇಳಿರ್ಬೇಕು, ನಿಮ್ಮ ಪ್ರತಿ ಹೆಜ್ಜೆಯನ್ನು ನಾವು ಗಮನಿಸ್ತಾ ಇದ್ದೀವಿ, ನೀವೇನಾಗ್ತಿರೋ ನೋಡ್ಕೊಳ್ಳಿ, ನಮ್ಮ ಏನು ವಿದ್ಯುತ್ ಸ್ಥಾವರಗಳನ್ನ ಅಟ್ಯಾಕ್ ಮಾಡೋದು ಆಮೇಲೆ ಇರ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಆ ಸ್ಟೇಟ್ಮೆಂಟ್ ಬಂದ ಕೆಲವೇ ನಿಮಿಷಗಳಲ್ಲಿ ಡೊನಾಲ್ಡ್ ಟ್ರಂಪ್ ಇಂದ ಸ್ಟೇಟ್ಮೆಂಟ್ ಬಂತು. ಏನು ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡುವಂತಹದ್ದು ಅಲ್ಟಿಮೇಟಮ್ ಕೊಟ್ಟಿದ್ದೀವಿ, ಅದನ್ನ ನಾವು ಮುಂದೂಡ್ಬಿಟ್ಟಿದ್ದೀವಿ, 5 ದಿನಗಳಿಗೆ ಪೋಸ್ಟ್ ಪೋನ್ ಮಾಡಿದ್ದೀವಿ. ಆದ್ರೂ ಬಿಡಲ್ಲ, 5 ದಿನ ಆದ್ಮೇಲೆ ಹೊಡೆದು ಬಿಡ್ತೀವಿ, ಅಷ್ಟೊಳಗಡೆ ಹುರ್ಮುಜ್ ಸ್ಟ್ರೈಟ್ ಅನ್ನ ನೀವು ಬಿಟ್ಬಿಡ್ಬೇಕು ಅಂತ. ಇದು ಸ್ಪಷ್ಟವಾಗಿ ಏನ್ ಹೇಳುತ್ತೆ, ಅಮೆರಿಕ ನಡಗೋಗಿದೆ ಅಂತ ಹೇಳುತ್ತೆ. ಈ IRGCಯ ಸ್ಟೇಟ್ಮೆಂಟ್ ಇಂದಾನೂ ನಡಗಿರುತ್ತೆ. ಮತ್ತು ಇರಾನ್ ನಲ್ಲಿರುವಂತಹ ದಾಸ್ತಾನಿನ ಬಗ್ಗೆ 18 ನಿಮಿಷದ ಒಂದು ವಿಡಿಯೋ ಬಂತಲ್ಲ, ಅಂಡರ್ ಗ್ರೌಂಡ್ ಅಲ್ಲಿ ಎಷ್ಟು ಮಿಸೈಲ್ಗಳನ್ನು ಇಟ್ಕೊಂಡಿದೀವಿ ನಾವು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಲಾಗಿದೆ, ಇರಾನ್ ಕಡೆಯಿಂದ ಬಿಡುಗಡೆ ಆಗಿದೆ. ಅದು ಒಂದು ಗಾಡಿಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಹೋಗಿರೋ ರೀತಿಯಲ್ಲಿದೆ, ಅಂಡರ್ ಗ್ರೌಂಡ್ ಅಲ್ಲಿ ಹೋಗ್ತಾನೆ ಇದೆ. ಅವರಲ್ಲಿ ಏನೇನಿದೆ ಅನ್ನೋದನ್ನ ತೋರಿಸುವಂತಹ ಸಂಕ್ಷಿಪ್ತ ವಿವರ, ಪೂರ್ತಿ ವಿವರ ಯಾರು ಕೊಡಲ್ಲ, ಶತ್ರು ರಾಷ್ಟ್ರಗಳಿಗೆ ಎಲ್ಲ ಸಿಕ್ಬಿಡುತ್ತೆ ಮಾಹಿತಿ ಅಂತ. ಸಂಕ್ಷಿಪ್ತ ವಿವರ ತೋರಿಸ್ಬೇಕು, ತೋರಿಸದೇ ಇದ್ದಂಗೂ ಇರಬೇಕು. 18 ನಿಮಿಷದ ವಿಡಿಯೋ ಬಿಟ್ಟಿದ್ದಾರೆ, ಅದ್ರಲ್ಲಿ ಸ್ಪಷ್ಟವಾಗಿದೆ ಎಷ್ಟು ದಾಸ್ತಾನು ಇಟ್ಕೊಂಡಿದ್ದಾರೆ ಅಂತ. ಇರಾನ್ ಹೇಳ್ತಾ ಇರೋದು, ನಾವು ಇಲ್ಲಿವರೆಗೆ ಬಳಸಿರೋದು ನಮ್ಮಲ್ಲಿರುವ ದಾಸ್ತಾನಿನ ಒಂದು ಫ್ರಾಕ್ಷನ್ ಅಷ್ಟೇ, ಒಂದು ಭಾಗ, ಸಣ್ಣ ಭಾಗ, ಫ್ರಾಕ್ಷನ್, ಒಂದು ಸಣ್ಣ ಭಾಗ ಅಷ್ಟೇ, ಅದಕ್ಕಿಂತ ಹೆಚ್ಚು ಬಳಸೇ ಇಲ್ಲ. ನಾವು 5 ವರ್ಷ ಯುದ್ಧ ಆದ್ರೂ ಸಹ ತಡ್ಕೊಳ್ಳೋ ಸಾಮರ್ಥ್ಯ ಇದೆ ನಮಗೆ. ಅಷ್ಟು ಮಿಸೈಲ್ಗಳಿದಾವೆ ನಮ್ಮ ಹತ್ರ, ನಿಮ್ಮ ಹತ್ರ ಆಂಟಿ ಮಿಸೈಲ್ಗಳಿದಾವ, ಇಂಟರ್ಸೆಪ್ಟರ್ಗಳಿದಾವ, ಅದನ್ನ ನಡ್ಕೊಳ್ಳಿ ಅಂತ. ಇದರ ನಡುವೆ ಅಮೆರಿಕಾಗೆ ಇಂಟರ್ಸೆಪ್ಟರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುವಂತಹ ಕಂಪನಿ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಇನ್ನು 15 ದಿನದವರೆಗೆ ಈ ಯುದ್ಧ ನಿಂತಿಲ್ಲ ಅಂದ್ರೆ ಇಂಟರ್ಸೆಪ್ಟರ್ಗಳ ದಾಸ್ತಾನು ಕಂಪ್ಲೀಟ್ 0 ಆಗ್ಬಿಡುತ್ತೆ, ಖಾಲಿ ಆಗತ್ತೆ ಅಂತ. ಆ ಸ್ಟೇಟ್ಮೆಂಟ್ ಅವ್ರು ಯಾಕೆ ಕೊಟ್ಟರು ಗೊತ್ತಿಲ್ಲ, ಯಾಕಂದ್ರೆ ಅದು ಅಮೆರಿಕಾಗೆ ಬೆದರಿಸುವಂತಹ ಸ್ಟೇಟ್ಮೆಂಟ್ ಅದು. ಬಟ್ ಅಮೆರಿಕನ್ ಕಂಪನಿನೇ ಕೊಟ್ಟಿರೋದು. ಸೊ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಡೊನಾಲ್ಡ್ ಟ್ರಂಪ್ ಈ 48 ಅವರ್ಸ್ ಆದ್ಮೇಲೆ ಏನು ಮಾಡಲಿಲ್ಲ ಅಂದ್ರೆ ನನ್ನನ್ನು ಮತ್ತೆ ನಗೆಪಾಟ್ಲಿಗೀಡಾಗಬೇಕಾಗತ್ತೆ, ನಾನು ಮೊದಲೇ ಅಡ್ವಾನ್ಸ್ ಒಂದು ಏನು ಜಾಮೀನ್ ತಗೊಂಬಿಡೋಣ ಅಂತ 5 ದಿನಕ್ಕೆ ಮುಂದೂಡ್ಬಿಟ್ಟಿದ್ದೀನಿ, ಇರಾನ್ಗೆ ಸಮಯ ಕೊಟ್ಟಿದ್ದೀವಿ ಅಂತ. ಹೀಗಿದೆ ಕತೆ. ಸೊ ಈ ರೀತಿಯಾಗಿ ಹೊಸದಾದಂತಹ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಒಟ್ಟಿನಲ್ಲಿ ಇರಾನ್ ಹೇಳಿದಂತಹ ಒಂದು ಸ್ಟೇಟ್ಮೆಂಟ್, ನಿಮ್ಮ ಪ್ರತಿ ಹೆಜ್ಜೆಯನ್ನು ಸಹ ನಾವು ಗಮನಿಸ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ, ಅಲ್ಲಿಗೆ
ಅಮೆರಿಕ ಹಿಂದಕ್ಕೆ ಹೆಜ್ಜೆ ಇಡೋದಕ್ಕೆ ಶುರು ಮಾಡ್ತು. 48 hours ಇಂದ 5 daysಗೆ ಎಕ್ಸ್ಟೆಂಡ್ ಮಾಡ್ಕೊಂಡಿದೆ ವಿದ್ಯುತ್ ಸ್ಥಾವರಗಳನ್ನ ಧ್ವಂಸ ಮಾಡುವಂತಹ ಬೆದರಿಕೆಯಿಂದ. ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.